ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆಯಾದ ಬಿಸಿಬೇಳೆ ಬಾತನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ, ಅದೇ ರೀತಿ ರುಚಿ ಬರೋ ಥರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ನಾನು ಮೊದಲಿಗೆ 1 ಪಾವಷ್ಟು ಅಕ್ಕಿನ ತಗೊಂಡಿದ್ದೀನಿ, ಅಂದರೆ 1/4 kg ಅಕ್ಕಿನ ತಗೊಂಡಿದ್ದೀನಿ. ಅದನ್ನು ಸ್ವಚ್ಛವಾಗಿ ತೊಳ್ಕೊಂಡು ಅದಕ್ಕೆ ನೀರು ಹಾಕಿ ಇಡಬೇಕು. 1 ಪಾವಿಗೆ 2.5 ನೀರನ್ನು ಹಾಕೋತಾ ಇದ್ದೀನಿ. ಬಿಸಿಬೇಳೆ ಬಾತಿಗೆ ಸ್ವಲ್ಪ ಮೆತ್ತಿಗೆ ಇರಬೇಕು. ಆನಂತರ ಇನ್ನೊಂದು ಕುಕ್ಕರ್ ಬಟ್ಲಿಗೆ ನಾನು 3/4 ಲೋಟದಷ್ಟು, ಅಂದರೆ 3/4 ಪಾವಿನಷ್ಟು ಬೇಳೆನ ತಗೋತಾ ಇದ್ದೀನಿ. ಸಮ ಪ್ರಮಾಣದಲ್ಲಿ ತಗೋಬಾರ್ದು ಬೇಳೆ ಮತ್ತು ಅಕ್ಕಿನ. ಅಕ್ಕಿ 1 ಪ್ರಮಾಣ ಆದರೆ ಇದು 1/4 ಪ್ರಮಾಣ ಇರಬೇಕು. ಇದನ್ನು ಕೂಡ ಸ್ವಚ್ಛವಾಗಿ ತೊಳ್ಕೊತಾ ಇದ್ದೀನಿ. ಆನಂತರ ಇದಕ್ಕೆ 400 ಗ್ರಾಮಷ್ಟು ತರಕಾರಿನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಕ್ಯಾರೆಟು, ಬೀನ್ಸು, ನವಿಲುಕೋನು, ಆನಂತರ ಸ್ವಲ್ಪ ಆಲೂಗೆಡ್ಡೆನ ತಗೊಂಡಿದ್ದೀನಿ. ಇಷ್ಟು ತರಕಾರಿನ ಸ್ವಚ್ಛವಾಗಿ ತೊಳೆದು ಇದಕ್ಕೆ ಹಾಕೋತಾ ಇದ್ದೀನಿ. ಆನಂತರ 1 ಹಿಡಿಯಷ್ಟು ಬಟಾಣಿನ ನೆನೆಸಿಟ್ಕೊಂಡಿದ್ದೆ 8 ತಾಸುಗಳ ಕಾಲ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಆನಂತರ 1 ಹಿಡಿಯಷ್ಟು ಶೇಂಗಾನ ಹಾಕೋಬೇಕು. ಒಳ್ಳೆ ರುಚಿ ಕೊಡುತ್ತೆ ಇದು. ಈ ಥರ ಬೇಯಿಸಿ ಹಾಕೋದ್ರಿಂದನೇ ಬಿಸಿಬೇಳೆಭಾತ್ ತುಂಬ ರುಚಿಯಾಗಿರುತ್ತೆ ಒಗ್ಗರಣೆಲಿ ಹಾಕೋದಕ್ಕಿಂತ. ಆನಂತರ 1 ಹಿಡಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ. 1 ಟೀ ಚಮಚದಷ್ಟು ಅರಿಶಿನ ಹಾಕ್ಕೋಬೇಕು. ಆನಂತರ 1 ಚಮಚದಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಹಾಕೋದ್ರಿಂದ ಹದವಾಗಿ ಎಲ್ಲ ತರಕಾರಿ ಬೇಳೆ ಚೆನ್ನಾಗಿ ಬೇಯುತ್ತೆ. ಆನಂತರ ಇದು ಮುಳುಗೋ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಅಕ್ಕಿ ತೊಳೆದು ಒಂದು ಬಟ್ಲಲ್ಲಿ ಇಟ್ಟಿದ್ದೀನಿ, ಹಾಗೆ ಈ ತರಕಾರಿ ಕೂಡ ಇಟ್ಟಿದ್ದೀನಿ. ಎರಡನ್ನೂ ಒಂದೇ ಕುಕ್ಕರಲ್ಲಿಟ್ಟು ನಾನು ಕೂಗಿಸ್ಕೊತಾ ಇದ್ದೀನಿ. ಆನಂತರ 1 ದೊಡ್ಡ ನಿಂಬು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಇಟ್ಕೋಬೇಕು. ಈಗ ಕುಕ್ಕರ್ ಕೂಗೋಷ್ಟರಲ್ಲಿ ನಾವು ಬಿಸಿಬೇಳೆಭಾತ್ ಪುಡಿನ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ ನಾನಿಲ್ಲಿ 3 ಟೀ ಚಮಚದಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಹಾಕ್ಕೊಂಡು ಒಂದು 30 ಸೆಕೆಂಡ್ಗಳ ಕಾಲ ಆದ ನಂತರ 2 ಟೀ ಚಮಚದಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. 2 ರಿಂದ 2.5 ಟೀ ಚಮಚದಷ್ಟು ಹಾಕ್ಕೊಳ್ಳಿ. ಇದು ಕಂದು ಬಣ್ಣ ಬರೋ ತನಕನೂ ಹುರಿಬೇಕು. ಉದ್ದಿನಬೇಳೆ ಹಾಕಿ ಒಂದು 30 ಸೆಕೆಂಡಿಗೆ ಕೊತ್ತಂಬರಿ ಕಾಳನ್ನು ಹಾಕೋತಾ ಇದ್ದೀನಿ. 4 ಟೀ ಚಮಚದಷ್ಟು ಕೊತ್ತಂಬರಿ ಕಾಳು ಹಾಕೋತಾ ಇದ್ದೀನಿ. ಈ 3 ಪದಾರ್ಥನೂ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ನೋಡಿ, ಹುರಿದಾಗಿದೆ ಇವಾಗ. ಈಗ 2 ಟೀ ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಆನಂತರ 1 ಟೀ ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕೋತಾ ಇದ್ದೀನಿ. ಇದನ್ನು ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು ತೆಗಿಬೇಕು. ಆನಂತರ ಬಿಳಿ ಎಳ್ಳನ್ನು 2 ಚಮಚ ಹಾಕೋತಾ ಇದ್ದೀನಿ. ಇದು ಕೂಡ ಎಳ್ಳು ಚಟಪಟ ಅನ್ನೋವರೆಗೂ ಚೆನ್ನಾಗಿ ಹುರ್ಕೊಂಡು ತೆಗಿಬೇಕು. ಆನಂತರ 2 ಚಮಚದಷ್ಟು ಗಸಗಸೆನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರಿದು ತೆಗಿಬೇಕು. ಬೇಗನೆ ಹುರಿದೋಗ್ಬಿಡುತ್ತೆ ಗಸಗಸೆ. ಆನಂತರ 1 ಟೀ ಚಮಚದಷ್ಟು ಸಾಸಿವೆ, 1/4 ಟೀ ಚಮಚದಷ್ಟು ಮೆಣಸನ್ನು ಹಾಕ್ಕೊಂಡು ಹುರ್ಕೊಂಡು ತೆಗಿತಾ ಇದ್ದೀನಿ. ಕೊನೆಯಲ್ಲಿ 2 ಏಲಕ್ಕಿ, 1 ಇಂಚಷ್ಟು ಚಕ್ಕೆ, ಆನಂತರ 4 ರಿಂದ 5 ಲವಂಗನ ಹಾಕೋತಾ ಇದ್ದೀನಿ. ಅರ್ಧ ಬಟ್ಲು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಜಾಸ್ತಿ ಹುರಿಬಾರ್ದು, ಸ್ವಲ್ಪ ಬಿಸಿ ಆದರೆ ಸಾಕು. ಇದನ್ನೆಲ್ಲನೂ ತೆಗೆದು ಇವಾಗ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿ ಇಟ್ಕೋಬೇಕು ಇದನ್ನು. ಆನಂತರ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ 7 ರಿಂದ 8 ಟೀ ಚಮಚದಷ್ಟು ಎಣ್ಣೆ ಬೇಕಾಗುತ್ತೆ, ಅಂದರೆ ಒಂದು 50 ಗ್ರಾಮಷ್ಟು ಎಣ್ಣೆ ಬೇಕಾಗುತ್ತೆ ಇದಕ್ಕೆ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ 1-2 ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. 1-2-3 ಕಡ್ಡಿಯಷ್ಟು ಕರಿಬೇವನ್ನು ಹಾಕೋಬೇಕು. 1/4 ಟೀ ಚಮಚದಷ್ಟು ಇಂಗನ್ನು ಹಾಕೋಬೇಕು. 2 ಮಧ್ಯಮ ಗಾತ್ರದ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹುಣಸೆ ಹಣ್ಣೆನೆ ಇಟ್ಟಿದ್ವಲ್ಲ, ಅಷ್ಟು ಹುಣಸೆ ರಸನ ಸೋಸಿ ಹಾಕೋತಾ ಇದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ನಾವಿಲ್ಲಿ ಒಣಮೆಣಸಿನ್ಕಾಯಿನ ಬಳಸಿಲ್ಲ ಪುಡಿ ಮಾಡುವಾಗ, ನಾನು ಖಾರದ ಪುಡಿನೇ ಹಾಕೋದು. ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಆನಂತರ ಸ್ವಲ್ಪ ಬೆಲ್ಲವನ್ನು ಹಾಕ್ಕೋಬೇಕು. ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ ಆದಮೇಲೆ ಇವಾಗ ಬೆಂದಿರೋ ಅಂಥ ತರಕಾರಿನ ಮಾತ್ರ ಹಾಕ್ಕೋಬೇಕು. ಬೇಳೆ ತಳದಲ್ಲಿರುತ್ತೆ, ಮೇಲ್ಗಡೆ ಇರೋ ತರಕಾರಿನ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ 1-2 ನಿಮಿಷ. ಬೇಳೆನ ಸ್ಮ್ಯಾಶ್ ಮಾಡಿ ಹಾಕ್ಕೋಬೇಕಾಗತ್ತೆ. ಆನಂತರ ನೋಡಿ, ಈ ಪುಡಿನೆಲ್ಲ ಪೂರ್ತಿಯಾಗಿ ಹಾಕ್ಕೋಬೇಕು. 1 ಪಾವು ಅಕ್ಕಿ ಬಿಸಿಬೇಳೆ ಬಾತ್ ಮಾಡಬೇಕಂದ್ರೆ ಇಷ್ಟು ಪುಡಿನೂ ಬೇಕಾಗುತ್ತೆ. ಈಗ ಬೇಳೆನೂ ಕೂಡ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಕುದೀತಾ ಇದೆ. ಇವಾಗ
ಅನ್ನ ಕೂಡ ಹಾಕ್ಕೊಂಬಿಡೋಣ. ಒಂದು ಪಾವಷ್ಟು ಅಕ್ಕಿ ಅನ್ನನ ಹಾಕ್ಕೊಳ್ಳಿ. ನೋಡಿ ಅನ್ನ ಕೂಡ ಮುದ್ದೆ ಮುದ್ದೆ ಆಗಿದೆ. ಟೋಟಲಿ ನಾವಿಲ್ಲಿ ಅಕ್ಕಿಗೆ 2.5 ಲೋಟ ನೀರು, ಹಾಗೆ ಬೇಳೆ ತರಕಾರಿ ಬೇಯೋದಕ್ಕೆ 1.5 ಲೋಟ ನೀರು ಹಾಕಿದ್ದೀವಿ. ಈಗ ಮತ್ತೆ 2.5 ಲೋಟದಷ್ಟು ನೀರನ್ನು ನಾನು ಹಾಕೋತಾ ಇದ್ದೀನಿ. ನೋಡಿ ಇಷ್ಟು ನೀರು ಬೇಕಾಗುತ್ತೆ ಇದಕ್ಕೆ. ತುಂಬ ಗಟ್ಟಿ ಮಾಡ್ಕೋಬಾರ್ದು, ಈ ಥರ ಹದವಾಗಿರಬೇಕು ಬಿಸಿಬೇಳೆಬಾತು. ಇವಾಗ ನೋಡಿ ಕುದಿ ಬಂದಮೇಲೆ ಒಂದು 3 ನಿಮಿಷ ಅಥವಾ 4 ನಿಮಿಷ ಸಣ್ಣ ಉರಿ ಇಟ್ಬಿಟ್ಟು ಕುದಿಸಿದರೆ ಬಿಸಿಬೇಳೆಬಾತ್ ರೆಡಿಯಾಗಿ ಹೋಗುತ್ತೆ. ನೋಡಿ ಬಿಸಿಬೇಳೆಬಾತ್ ಈ ಹದದಲ್ಲಿರಬೇಕು. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ನೀರು ಆಗಬಾರ್ದು. ಈ ಹದದಲ್ಲಿದ್ದರೆ ಬಿಸಿಬೇಳೆಬಾತ್ ತುಂಬ ರುಚಿಯಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಸಾಂಪ್ರದಾಯಿಕ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯಕರ ಅಡುಗೆಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.